ಹಾಯ್ ಹಲೋ ನಮಸ್ತೆ ಶುಭೋದಯ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಒಂದು ವಾರ ಕಳೆದು ಮತ್ತೆ ನಾನು ಇವತ್ತು ಬಂದಿದ್ದೀನಿ. ಇವತ್ತು ಒಂದು ರುಚಿಕರವಾದ ಸಾರಿನೊಂದಿಗೆ ಬಂದಿದ್ದೀನಿ. ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪುತ್ತೆ. ಬನ್ನಿ ಈಗ ಈ ರುಚಿಕರವಾದ ಸಾರು ಮಾಡೋ ವಿಧಾನವನ್ನು ನೋಡೋಣ. ಸ್ನೇಹಿತರೆ, ಇದು ನನ್ನ ಶೈಲಿಯಲ್ಲಿ ನಾನು ಮಾಡ್ತಕ್ಕಂಥ ಒಂದು ಬೇಳೆ ಸಾರು ವಿಧಾನ. ನಮ್ಮ ಮನೆಯಲ್ಲಿ ತುಂಬ ರುಚಿಕರವಾಗಿರುತ್ತೆ. ಅದಕ್ಕೆ ನಿಮಗೆ ಶೇರ್ ಮಾಡಬೇಕು ಅನ್ನಿಸ್ತು, ನಾನು ಮಾಡ್ತಾಯಿದ್ದೀನಿ. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಚಿಕ್ಕ ಪಾವು. ಆ ಚಿಕ್ಕ ಪಾವಿನಲ್ಲಿ ಒಂದು ಪಾವಷ್ಟು ಹೆಸರು ಬೇಳೆಯನ್ನು ಈಗಾಗಲೇ ತೊಳೆದು 1 ಗಂಟೆಗಳ ಕಾಲದಿಂದ ನೆನೆಸಿಟ್ಕೊಂಡಿದ್ದೀನಿ. ಹಾಗೆ 2 ಪಾವು ತೊಗರಿಬೇಳೆ ತೊಗೊಂಡಿದ್ದೀನಿ. ನಾನು 2 ದಿನಕ್ಕೆ ಆಗೋಷ್ಟು ಮಾಡ್ಕೋತಾ ಇದ್ದೀನಿ. ಇದು ನೆನೆಸೋ ಗೋಜಿಲ್ಲ ತೊಗರಿಬೇಳೆ, ಹಾಗೆ ಹಾಕ್ಕೊಂಡ್ರೆ ಸಾಕು. ಬೇಗ 1 ವಿಷಲಿಂದ 2 ವಿಷಲ್ ಒಳಗಡೆ ಕೂಗಿಸ್ಕೊಂಡ್ರೆ ಸಾಕು. ರುಚಿಗೆ ತಕ್ಕಷ್ಟು ಹುಣಸೆ ಹುಳಿಗೆ ತಕ್ಕದ್ದು ಹುಣಸೆ ಹುಳಿ, ಮತ್ತು 1.5 ಗೆಡ್ಡೆ ಈರುಳ್ಳಿ, 2 ಗೆಡ್ಡೆ ಕೋಸು ನನ್ನ ಹತ್ರ ಇತ್ತು ತೊಗೊಂಡಿದ್ದೀನಿ. ಒಂದು 5 ಹುಣಸೆ ನಾಟಿ ಟೊಮೆಟೊ, ಖಾರಕ್ಕೆ ಮತ್ತು ಹಸಿಮೆಣಸಿನ್ಕಾಯಿ, ಇದಿಷ್ಟನ್ನ ಈಗ ನಾನು ತೊಗೊಂಡಿದ್ದೀನಿ. ಈಗ ಮೊದಲಿಗೆ ಇದನ್ನೆಲ್ಲ ಹೆಚ್ಚಿ ಕುಕ್ಕರ್ಗೆ ಹಾಕ್ಕೊಂಡು 1-2 ವಿಷಲ್ ಕೂಗಿಸ್ಕೊತೀನಿ. ನೋಡಿ ಸ್ನೇಹಿತರೆ, 2 ವಿಷಲ್ ಕೂಗಿಸ್ಕೊಂಡಿದ್ದೀನಿ, ಎಲ್ಲ ಬೆಂದಿದೆ. ಸಾರು ಮಾಡೋದು ಈ ಪಾತ್ರೆಯಲ್ಲಿ, ಇದಕ್ಕೆ ಎಲ್ಲ ಡಂಪ್ ಮಾಡ್ಕೋತೀನಿ ನಾನು ಸಂಪೂರ್ಣ. ನೋಡಿ, ಪಾತ್ರೆಗೆ ಹಾಕ್ಕೊಂಡು ಕುಕ್ಕರ್ನ ತೊಳೆದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿನ ತೊಗೊಂಡಿದ್ದೀನಿ, ಮನೇಲಿ ಮಾಡಿರೋ ಖಾರದ ಪುಡಿ. ಹಸಿಮೆಣಸಿನ್ಕಾಯಿನೂ ಹಾಕ್ಕೊಂಡಿದ್ದೀನಿ, ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ನಿಮ್ಮ ಖಾರಕ್ಕೆ ಅನುಗುಣವಾಗಿ. ಬೆಲ್ಲ, ಕರಿಬೇವು ಮತ್ತು ಹುಣಸೆ ಹುಳಿ, ಇದಿಷ್ಟು ಇದಕ್ಕೆ ಬಿಟ್ಬಿಟ್ಟು ಸಾರು ಎಷ್ಟು ಬೇಕೋ ಅಷ್ಟಕ್ಕೆ ಮಾಡಿಕೊಂಡು ಕುದಿಯೋಕ್ಕಿಟ್ರೆ ಆಯಿತು. ಇಲ್ಲಿನ್ನೇನು ರುಬ್ಬೋ ಗೋಜಿಲ್ಲ, ಬಹಳ ಸುಲಭವಾಗಿ ಆಗುತ್ತೆ ಇದು. ನಿಮಗೆ ಯಾವ ಹದದಲ್ಲಿ ಬೇಕೋ ನೀವು ಆ ಹದದಲ್ಲಿ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಂಡಿದ್ದೀನಿ, 2 ದಿನಕ್ಕಾಗುವಷ್ಟು. ತುಂಬ ರುಚಿಯಾಗಿರುತ್ತೆ. ಚಪಾತಿಗೆ, ರೊಟ್ಟಿಗೆ, ಇಡ್ಲಿಗೆ, ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ರಾಗಿ ಹಿಟ್ಟಿಗೆ, ಅನ್ನಕ್ಕೆ, ತುಪ್ಪದೊಂದಿಗೆ, ಹಪ್ಪಳದೊಂದಿಗೆ ಹಾಕ್ಕೊಂಡು ತಿಂತಾಯಿದ್ರಂತೂ ಸಖತ್ತಾಗಿರುತ್ತೆ. ಬಹಳ ಸುಲಭವಾಗಿ ಮಾಡ್ಕೊಳ್ಳೋ ಅಂಥ ಬೇಳೆ ಸಾರು ವಿಧಾನವನ್ನು ತೋರಿಸಿದ್ದೀನಿ. ಒಮ್ಮೆ ನೀವು ಟ್ರೈ ಮಾಡಿ. ಈಗ ಇದಕ್ಕೆ ಒಂದು ತುಪ್ಪದಲ್ಲಿ ಒಗ್ಗರಣೆಯನ್ನು ಕೊಟ್ಬಿಡೋಣ. ನೋಡಿ, ಸ್ವಲ್ಪ ಹೆಚ್ಚಿಗೆ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ಈಗ ಅದು ಕರಗಲಿ. ಸಾಸಿವೆ, ಜೀರಿಗೆ, ಪುಡಿ, ಇಂಗು ಮತ್ತು ಒಣಮೆಣಸಿನ್ಕಾಯಿ, ಇಷ್ಟೇ ಒಗ್ಗರಣೆ ಕೊಡೋ ಸಾಮಗ್ರಿಗಳು. ಇದು ಒಗ್ಗರಣೆ ಕೊಟ್ಟು ಅದಕ್ಕೆ ಹಾಕ್ಕೊಂಡು ನಿಮಗೆ ತೋರಿಸ್ತೀನಿ. ನೋಡಿ, ಘಮಘಮಿಸುವ ಗಮ್ಮತ್ತಾದ ಒಗ್ಗರಣೆಯನ್ನು ಕೊಟ್ಟಿದ್ದೀನಿ. ಈಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಬಿಡೋಣ. ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡ್ತೀರಾ ಅಲ್ವಾ? ನಾಳೆ ಮತ್ತೊಂದು ಇಂಟರೆಸ್ಟಿಂಗ್ ವಿಡಿಯೋಂದಿಗೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಹೆಚ್ಚಾಗಿ ನನ್ನ ವಿಡಿಯೋಗಳನ್ನ ನೋಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸಪೋರ್ಟನ್ನು ಕೊಡಬೇಕು ಅಂತ ಕೇಳ್ಕೊತೀನಿ.